ಈ ಕಿಕ್ ಬ್ಯಾಕ್ ಹಣ ಡೆಲ್ಲಿವರೆಗೂ ಮುಟ್ಟಿದೆ. ಮುಂದೆ ಇದು ಕಾಂಗ್ರೆಸ್ಸಿನ ಡೆಲ್ಲಿ ನಾಯಕರ ತಲ್ಲದಂಡನೂ ಕೂಡ ಆಗ್ತೈತೆ. ನೀವೇನಾದ್ರೂ ಇದನ್ನ ರಾಜೀನಾಮೆ ಕೊಡದೆ CBI ಕೊಡದೆ ನೀವು ಹಿಂಗೆ ಮುಚ್ಚಾಕಕ್ಕೆ ಪ್ರಯತ್ನ ಮಾಡಿದ್ರೆ ಇದು ಡೆಲ್ಲಿವರೆಗೂ ಕಾಂಗ್ರೆಸ್ಸಿನ ಡೆಲ್ಲಿ ನಾಯಕರವರೆಗೂ ಈ ಸ್ಕ್ಯಾಂಡಲ್ ಅನ್ನ ತೆಗೆದುಕೊಂಡು ಬಿಜೆಪಿ ಹೋಗುತ್ತೆ. ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿವರೆಗೂ ಈ ಹಣದ ಹೋಗಿದೆ ಅಂತ ನೇರ ನಾವು ಆಪಾದಿಸ್ತಾ ಇದ್ರಿ. ಇಲ್ಲಾಂದ್ರೆ ಇಷ್ಟೊಂದು ಕೋಟಿ ಹಗರಣ ಹೆಂಗಾಗ್ತಾ ಇತ್ತು? ಯಾಕೆ ಕರ್ನಾಟಕದಲ್ಲಿ ಯಾವುದು ಬ್ಯಾಂಕ್ ಇರಲಿಲ್ವಾ ಟ್ರಾನ್ಸ್ಫರ್ ಮಾಡೋಕ್ಕೆ? ಯಾವುದೇ ಕಾರಣಕ್ಕೂ ಈ ಬಡವರ ದಲಿತರ ಹಣವನ್ನು ನುಂಗಿದಿರ. ಮೊದಲು 25,000 ಕೋಟಿ ದಲಿತರಿಗೆ ಮೀಸಲಿಟ್ಟಂಥ ಹಣವನ್ನು ನೀವು ಟ್ರಾನ್ಸ್ಫರ್ ಮಾಡ್ಕೊಂಡು ಅದು ಏನು ಮಾಡಿದಿರೋ ಗೊತ್ತಿಲ್ಲ. ಇನ್ನು ಹಣ ಎಲ್ಲಿಗೋಗಿದೆ ಇನ್ನೂ ಕಂಡುಹಿಡಿಬೇಕು. ಸರ್ಕಾರ ಏನಕ್ಕೋಸ್ಕರ ಕಾಯ್ತಾ ಇದೆ? ಟ್ರಾನ್ಸ್ಫರ್ ಆಗಿರೋದು ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿದೆ. ಇಲ್ಲಿ ಖಾತೆಗಳಿಗೆ ಟ್ರಾನ್ಸ್ಫರ್ ಆಗಿರೋವಂಥದ್ದು ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿದೆ. ಟ್ರಾನ್ಸ್ಫರ್ ಆಗಿರೋದು ವೈಟ್ ಆ್ಯಂಡ್ ಬ್ಲ್ಯಾಕ್. ಯಾವ ಅಕೌಂಟು, ಯಾವಾಗ, ಎಷ್ಟು ದಿನ, ಯಾವ ಚೆಕ್ ಮುಖಾಂತರ, ಯಾವ RTGS ಮುಖಾಂತರ ಹೋಗಿದೆ ಅಂತ ಇಷ್ಟಿದ್ರು ಅಂಗೈ ಉಣ್ಣಿಗೆ ಕನ್ನಡಿ ಬೇಕಾ ಸರ್ಕಾರಕ್ಕೆ? ಅಂಗೈ ಉಣ್ಣಿಗೆ ಕನ್ನಡಿ ಬೇಕಾ? ಇನ್ನೂ ತನಿಖೆ ಮಾಡ್ತಾರಂತೆ. ಮತ್ತೆ ಯಾವ್ದಕ್ಕೋಸ್ಕರ ಕಾಯ್ತಾ ಇದ್ದೀರಾ?